ಕಳೆದ 25 ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಬಳ್ಳಾರಿ ರಸ್ತೆ, ಹೊಸಪೇಟೆ ರಸ್ತೆ ಹಾಗೂ ಬೆಂಗಳೂರು ರಸ್ತೆ ಅಗಲೀಕರಣ ಅಭಿವೃದ್ಧಿಯಾವಾಗ ಜಿಲ್ಲಾಡಳಿತಕ್ಕೆ ನಾಗರಿಕರ ಪ್ರಶ್ನೆ. 16 ಡಿಸಿ ಆದೇಶಗಳಾದರೂ ನಯಾ ಪೈಸೆ ಕಾಮಗಾರಿಯಾಗಿಲ್ಲ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿನ ಚರಂಡಿಗಳನ್ನು ನುಂಗಿ ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡಗಳ ತೆರವು ತಿರುಕನ ಕನಸಾಗಿಯೇ ಉಳಿದಿದೆ. ರಸ್ತೆ ಅಪೋಷಣ ಮಾಡಿಕೊಂಡಿರುವ ಅಂಗಡಿ ಮುಂಗಟ್ಟುಗಳ ತೆರವುಗೊಳಿಸಲಾಗದ ಹೊಣಗೇಡಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಾಡಳಿತ. ತಾಲೂಕು ಕೇಂದ್ರವಾಗಿದ್ದರೂ ಕೂಡ ಕಿಕ್ಕಿರಿದ ರಸ್ತೆಗಳಿಂದಾಗಿ ಮುಂದುವರಿಯದ ಹಳ್ಳಿಯಂತೆ ಗೋಚರಿಸುವುದಕ್ಕೆ ಪಟ್ಟಣ ಪಂಚಾಯಿತಿ ಮತ್ತು ತಾಲೂಕಾಡಳಿತವೇ ಕಾರಣ. ಹೋರಾಟಗಾರರ ದೂರು. ಬಳ್ಳಾರಿ ರಸ್ತೆ, ಹೊಸಪೇಟೆ ರಸ್ತೆ, ಬೆಂಗಳೂರು ರಸ್ತೆಗಳನ್ನು ಶೀಘ್ರವೇ ಅಗಲೀಕರಣಗೊಳಿಸಿ ದುರಸ್ತಿಗೊಳಿಸಲಿ ಅಥವಾ ಎಲ್ಲ ರಸ್ತೆಗಳ ಸರ್ವತೋಮುಖ ಅಭಿವೃದ್ಧಿ ಮಾಡಲಿ ಪ್ರಜ್ಞಾವಂತರ ಆಗ್ರಹ. ಪಟ್ಟಣದ ಪ್ರಗತಿಗೆ ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹೋರಾಟಗಾರರ ಇಚ್ಛಾಶಕ್ತಿಗೆ ಹೊಂದಬೇಕಿದೆ. ಪಟ್ಟಣದ ಪ್ರಮುಖ ರಸ್ತೆಗಳು ಅಗಲೀಕರಣ ಹೊಂದದೆ ಕಗ್ಗಳ್ಳಿಯಂತೆ ಗೋಚರಿಸುತ್ತಿದ್ದು ಅರಿತು ಕೂಡ ಕಿಂಚಿತ್ತು ಕಾಳಜಿ ವಹಿಸದ ತಾಲೂಕಾಡಳಿತ, ಸ್ಥಳೀಯ ಆಡಳಿತಕ್ಕೆ ಧಿಕ್ಕಾರ. ಹೋರಾಟಗಾರರ ಘೋಷಣೆ. ಕಲ್ಲುಗಳೆಲ್ಲ ಕಲ್ಲು ಆದ್ಕೊಂಡು ಬಿದ್ದುಬಿಟ್ಟು ರಾತ್ರಿ ಬರೋಕ್ಕಾರೆ ಬಿದ್ದುಬಿಟ್ಟಿವಿ. ಮಳೆ ಬಂದರೆ ನೀರು ಎಲ್ಲಿಬೇಕು ಅಲ್ಲೇ ಅಂದಿರ್ತವೆ. ಅಡ್ಡಾಡೋಕ್ಕೆ ಭಾರಿ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲಿ ನಮಗೆ ರೋಡ್ ಮಾಡಲೇಬೇಕು, ರಸ್ತೆ ಆಗಲೇಬೇಕು. ಮಾಡಿದ್ರೆ ಚೆನ್ನಾಗೈತೆ. ರಸ್ತೆ ಬೇಕು, ಕಲ್ಲುಗಳು ಬಿದ್ದುಬಿಟ್ಟಿವಿ ರಾತ್ರಿ, ಬಿದ್ದೇ ಬಿಟ್ಟಿವಿ ರಾತ್ರಿ. ನೀವು ಇದ್ಬಿಟ್ರೆ ಆಗತ್ತೆ ನಮಗೆ. ರಸ್ತೆ ಚೆನ್ನಾಗೈತಾ? ಬಿದ್ದುಬಿಟ್ಟು ರಾತ್ರಿ ಗಾಡಿ ಬರಂಗಿಲ್ಲ. ರಸ್ತೆ ಬೇಸೈತೆ ನಮ್ ಇದು? ಬೀಳ್ತಾರ ಹೊತ್ಕೊಂಡು ಹುಡುಗರು? ಎಷ್ಟು ಜನ ಹೊತ್ಕೊಂಡ್ ಬಿದ್ದಾರ? ಎಷ್ಟು ಜನ ಹೊತ್ಕೊಂಡ್ ಬಿದ್ದಾರವ? ಅಲ್ಲ ಮುದುಕರು ನೀನು ಹೊತ್ಕೊಂಡ್ ಬಿದ್ದೀಯಲ್ಲ? ಒಟ್ಟು ರಸ್ತೆ ಆಗ್ಬೇಕು ನಿಮಗೆ? ಹೇಳ ರಸ್ತೆ ಆಗ್ಬೇಕಾಗಿ ರಸ್ತೆ ನಿಮಗೆ ಬೇಸಿದ ರಸ್ತೆ ಕೆಡಿಸಿ ಮಾಡಿದ್ರೆ ಅದೇ ಸರಿ. ಚೆನ್ನಾಗಿರೋ ರಸ್ತೆಗಳು ಬಗದು ರಸ್ತೆ ಹಾಕಿದ್ರೆ ಅದೆಷ್ಟು ಸರಿ ಅಂತಿ. ಚೆನ್ನಾಗಿಲ್ಲ ರಸ್ತೆ ಕೆಡ್ಸೋದು ಮತ್ತೆ ಮಾಡೋದು ಹಂಗಲ್ಲ. ಚೆನ್ನಾಗಿದ್ದ ರಸ್ತೆ ಕೆಡಿಸಿ ಮತ್ತೆ ರಸ್ತೆ ಮಾಡೋದು ಎಷ್ಟು ಒಳ್ಳೇದು, ಇದ್ರ ರಸ್ತೆ ಮಾಡೋದು ಒಳ್ಳೇದು ಅಂತೀಯ. ಇಂಥ ರಸ್ತೆಗಳು ಮಾಡ್ಬೇಕು, ಇಂಥ ರಸ್ತೆಗಳು ಕೆಡ್ಸೋದೇ ಯಾಕ ಇಂಥವರ ಮಾಡಿದ್ರೆ ನೆನೆಸ್ತಾರ. ನೋಡು ಚರಂಡಿಗಳು, ಈ ರೋಡ್ಗಳು ಮಣ್ಣೆಲ್ಲ ಹೋಗ್ತೈತಿ, ಚರಂಡಿ ಎಲ್ಲ ತುಂಬ್ಕೊಂತವ, ಚರಂಡಿ ಬ್ಲಾಕ್ ಆಗಿದ್ರು. ನೋಡ್ ಬರ್ರಿ ಹೆಗ್ಗಣ ನೋಡ್ರಿ. ಅದೇ ಸ್ವಲ್ಪ ಚರಂಡಿ ಹೈಟ್ ಮಾಡಿ ರೋಡ್ ಮಾಡಿದ್ರೆ ಅದೇ ಹಾಕೋಕತ್ತೆ, ಚರಂಡಿಗಳು ಹಾಕ್ತಂತ ಹೌದಾ? ನೋಡ್ರಿ ಹೆಂಗದ. ಯಾರನ್ನ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋಗೋದು ಕಷ್ಟ. ಒಂದು ಕೊಡ ನೀರು ಇಟ್ಕೊಂಬರೋದಾಗಲ್ಲ ರೋಡ್ನಲ್ಲಿ, ಬೈಕ್ನಾಗ. ಆ ಬೈಕ್ನ ಆಟೋದವ್ರನ್ನ ಬರೋದು ಅಲ್ಲೇ ನಿಂದಿರಿಸ್ಬಿಡ್ತೀವಿ. ಧಾರವಾಡ ಅಲ್ಲಿ ಹೆಂಗೆ ಬರ್ತೀವಿ, ಇಲ್ಲೇ ನಿಂದಿಸ್ಬಿಡ. ಹಂಗದ ನೋಡ ರೋಡು. ಬೇಸಿರೋದ್ನೆಲ್ಲ ಕಿತ್ತಾರ, ಇಂಥ ರೋಡ್ ಮಾಡೋದಲ್ಲ. ಬೇಸಿದ ರೋಡ್ ಎಲ್ಲ ಮಾಡ್ತಾರ ಇಂಥ ರೋಡ್ ಮಾಡುವಲ್ರಿ. ನೋಡ್ರಿ ನೀವ ನೋಡ್ರ ಚೇಂಬರ್ ಎಂತ ಚೇಂಬರ್ ಅದ ನೋಡಲ್ಲೇ. ಚೇಂಬರ್
ಆ ಚೇಂಬರ್ನಾಗ ಆಟೋಗಳು ಬರ್ತಾವ, ಯಾರ್ಯಾರು ಆರಾಮಲ್ದಾರ ನಚ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಕುಣಿಸ್ಕೊಂಡು ಬರೋದು. ಹಂಗೆ ಅದಾವ ರೋಡ್ಗಳು. ಅದು ಮೇನ್ ರೋಡ್ಗೆ ಕಾಣಿಸ್ತೈತಿ. ಬಿಡಪ್ಪ ಎಲ್ಲೇ ಸೈಡ್ಗೆ ಐತೆ ಕಾಣಲ್ಲ ಅನ್ನಂಗಿಲ್ಲ ಏನಿಲ್ಲ. ಅವ್ರಿಗೆ ನೋಡೋರಿಗೆ ಅಸಹ್ಯ ಅನ್ಸಲ್ಲ. ಹಿಂಗೆಲ್ಲ ಹಂಗೈತೆ ಸೇಮ್, ಎಲ್ಲ ಸೇಮ್ ಅದು. ಯಾವ ಇದು ಚೆನ್ನಾಗದ ಎಲ್ಲ ಏನಪ್ಪ ನಿನ್ನ ಅಭಿಪ್ರಾಯ ಏನಪ್ಪ? ರೋಡ್ ಚೆನ್ನಾಗಿ ಸಾಕಷ್ಟೇ. ಒಟ್ಟು ರೋಡ್ ಮಾಡ್ಬೇಕು. ರಸ್ತೆ ಮಾಡಕ್ಕೆ ಅಲ್ಲಿ ತನಗಿರೋ ರಸ್ತೆಗಳೆಲ್ಲ ಕೆಡಿಸಿ ಇಲ್ಲ, ಹಾಳಾಗಿರೋ ಒಳ್ಳೆ ರಸ್ತೆ ತೆಗೆದು ಹಾಳಾಗಿರೋ ರಸ್ತೆ ಮಾಡೋದು ಬಿಟ್ಟು ಒಳ್ಳೆ ರೋಡ್ ಇರೋದಲ್ಲ ಕೀಳೋದು ಮಾಡೋದು ಇದೇನು ಇದೆಲ್ಲ ನೋಡ್ರಿ. ಇದು 20 ವರ್ಷ ಆಯ್ತು, ಆಗಿಲ್ಲ ಏನಿಲ್ಲ, ಬರೀ ಹಿಂಗೆ ಐತೆ ರೋಡ್ ಇದು. ಹಾಂ, ಅಲ್ಲಿ ಎಲ್ಲ ಒಳ್ಳೆ ರೋಡ್ ಇರೋದೆಲ್ಲ ಕೀಳೋದು ಮಾಡೋದು, ಹಂಗೆ ಮಾಡಕತ್ತಾರೆ. ಹಾಂ, ರಸ್ತೆಗಳು ಎಲ್ಲ ಇಲ್ಲಿ ಅಧ್ವಾನ ಆಗೈತ್ರಿ. ನಮ್ಮ ರಾಜನಗರದಾಗ ಬಂದು ಮಾಡ್ಬೇಕಂತ ಕಡೆ ಕೇಳ್ತೀವಿ. ರಸ್ತೆ ಎಲ್ಲ ಇದು ಅಧ್ವಾನ ಆಗಿದೆ, ಎಲ್ಲ ಇದು ಮಾಡ್ತೀವಿ, ಇನ್ನು ಕೇಳ್ಕೊಂತೀವಿ ಅಷ್ಟೇ. ಆಯ್ತು.